संतन की जय, श्री रामचंद्र प्रभु की जय जय, तोपि तिम्मराय स्वामी की, आंजनेय स्वामी की, बसवेश्वर कृपा पोषित नाटक मंडली की ಮಂತ್ರಿವರ್ಯರೇ 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ಈ ರಾಜ್ಯಭಾರವನ್ನು ಮಾಡಿ ಬೇಸತ್ತಿರುವ ನಾನು ನನ್ನ ಸುಕುಮಾರನಾದ ಶ್ರೀರಾಮಚಂದ್ರನಿಗೆ ಈ ಕೋಸಲ ದೇಶ ರಾಜ್ಯ ಪಟ್ಟಾಭಿಷೇಕವನ್ನು ಮಾಡಿ ನಾನು ವಿಶ್ರಾಂತಿಯನ್ನು ಪಡೆಯಬೇಕೆಂದು ಯೋಚಿಸಿರುವೆನು. ಗುರುದೇವ, ಇದಕ್ಕೆ ತಮ್ಮ ಅಭಿಪ್ರಾಯವನ್ನು ತಿಳಿಸುವರಾಗಿ.
ರಾಜೇಂದ್ರ ಪೂಜ್ಯರೇ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ವಿಚಾರದಲ್ಲಿ ದೇವಾನುದೇವತೆಗಳು ಸಂತೋಷವಾಗಿರುವಲ್ಲಿ ನನ್ನ ಅನಿಸಿಕೆಯೂ ಬೇಕು. ಬಹಳ ಸಂತೋಷವಾಯಿತು. ಧನ್ಯನಾದ ಗುರುದೇವ, ಧನ್ಯನಾದೆನು. ಸುಮಂತ್ರ, ತಮ್ಮ ಅಭಿಪ್ರಾಯವನ್ನು ತಿಳಿಸುವರಾಗಿ. ಕೋಚಲ ದೇಶಕ್ಕೆ ಬಂದಿದೆ ಶೋಭಾದಿನ, ದೇವ ಮಾನವರೆಲ್ಲ ಸೋಜಿಗ ಪಡುವಂತ ಕೋಚಲ ದೇಶಕ್ಕೆ ಬಂದಿದೆ ಶೋಭಾದಿನ, ದೇವ ಮಾನವರೆಲ್ಲ ಸೋಜಿಗ ಪಡುವಂತ ಕೋಚಲ ದೇಶಕ್ಕೆ ಬಂದಿದೆ ಶೋಭಾದಿನ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಂತಸ ತರುವಂತ ಈ ದಿನ ಶುಭ ದಿನ, ಸಂತಸ ತರುವಂತ ಈ ದಿನ ಶುಭ ದಿನ. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮಾನವರೆಲ್ಲ ಸೋಜಿಗ ಪಡುವಂತ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ಶುಭ ದಿನ ಈ ದಿನ. ಸಾರ್ವಭೌಮ ಪೂಜ್ಯರಾದ ವಸಿಷ್ಠ ಮಹರ್ಷಿಗಳು ಹೇಳಿದಂತೆ ಪುರಜನ ಪರಿಜನರೆಲ್ಲರಿಗೂ ಆನಂದವಾಗಿರುವಾಗ ನನಗೂ ಸಹ ಸಂತೋಷವೇ. ನನಗೂ ಸಹ ಸಂತೋಷವೇ. ಸುಮಂತ್ರ, ಮಹಾಪ್ರಭು, ನೀನೀಗಲೇ ಹೋಗಿ ರಾಮಚಂದ್ರನನ್ನು ಕರೆದುಕೊಂಡು ಬಾ. ಆಗಲಿ ಮಹಾಪ್ರಭು. ಪರಮ ಪೂಜ್ಯರಾದ ವಸಿಷ್ಠ ಮಹಾಮುನಿಗಳೇ, ರಾಜೇಂದ್ರ, ರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ತ್ವರಿತವಾಗಿ ಶುಭ ಮುಹೂರ್ತವೊಂದನ್ನು ನಿಶ್ಚಯ ಮಾಡಿ ತಿಳಿಸಿರಿ. ನಾಳೆ ಗುರುವಾರ ಪಂಚಮಿ ಅಭಿಷೇಕ ಮುಹೂರ್ತದಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಬಹಳ ಪ್ರಶಸ್ತವಾಗಿದೆ. ಬಹಳ ಸಂತೋಷ ಗುರುದೇವ, ಬಹಳ ಸಂತೋಷ.
ಸ್ವೀಕರಿಸುವೆನು. ರಾಮಚಂದ್ರ ನಿನಗೆ ಮಂಗಳವಾಗಲಿ. ತಂದೆ, ರಾಮಚಂದ್ರ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಿದ ಕಾರಣವೇನು? ಕುಮಾರ, ನಿನ್ನನ್ನು ಕರೆಸಿದ ಕಾರ್ಯವು ಮಹತ್ತರವಾದುದು. ನನಗಾದರೂ 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ಈ ರಾಜ್ಯಭಾರವನ್ನು ಮಾಡಿ ಬೇಸತ್ತಿರುವ ನಾನು ಕುಮಾರ, ಜನಕ, ನಿನಗೆ ಈ ಕೋಸಲ ದೇಶ ಸಾಮ್ರಾಜ್ಯ ಪಟ್ಟಾಭಿಷೇಕವನ್ನು ಮಾಡಬೇಕೆಂದು ನಿಶ್ಚಯ ಮಾಡಿರುವುದು ಕುಮಾರ. ಜನಕ, ರಾಮಚಂದ್ರ, ಭರತ ಶತ್ರುಘ್ನರು ಅಯೋಧ್ಯೆಯಲ್ಲಿ ಇಲ್ಲದಿರುವ ಸಮಯದಲ್ಲಿ ನನ್ನ ಪಟ್ಟಾಭಿಷೇಕದಂತಹ ಮಹತ್ ಕಾರ್ಯಕ್ಕೆ ಅವಸರ ಬೇಕೆ? ರಾಮಚಂದ್ರ, ತಂದೆ, ಅವರಿಗೂ ಕೂಡ ಹೇಳಿ ಕಳಿಸಿದ್ದೇನೆ. ಅವರೂ ಕೂಡ ಸಕಾಲಕ್ಕೆ ಸರಿಯಾಗಿ ಬರುವ ನಿರೀಕ್ಷೆ ಇದೆ. ರಾಮಚಂದ್ರ, ತಂದೆ, ನಮ್ಮ ಗುರುಗಳಾರ ವಸಿಷ್ಠ ಮಹಾಮುನಿಗಳು ನಿಶ್ಚಯ ಮಾಡಿರುವ ಮುಹೂರ್ತವು ತ್ವರಿತವಾದ ಕಾರಣ ಈ ಕಾರ್ಯ ಮಾಡಬೇಕಾಯಿತೆ ವಿನಃ ಆಲಸ್ಯಂ ಅಮೃತಂ ವಿಷಂ. ಆದ್ದರಿಂದ ಈ ಕಾರ್ಯ ಅತಿ ಶೀಘ್ರದಿಂದಲೇ ನೆರವೇರಬೇಕು ಕುಮಾರ. ಮಹದಾಜ್ಞೆ. ಪೂಜ್ಯರಿಗೆ ವಂದಿಸುವೆನು. ಮಂಗಳವಾಗಲಿ. ನೀನು ಮಂಗಳ ಸ್ನಾನ ಮಾಡಿ ತುಚುರ್ಮೂರ್ತನಾಗಿರು. ಕಾಲವರೆದು ಬಂದು ರಕ್ಷಾಬಂಧನವನ್ನು ಕಟ್ಟಿದರು. ಧನ್ಯನಾದನು, ಧನ್ಯನಾದನು ಗುರುದೇವ. ಮಂಗಳವಾಗಲಿ. ಸುಮಂತ್ರ, ಮಹಾಪ್ರಭು, ಇಲ್ಲಿ ಬಾ. ರಾಮಚಂದ್ರನ ಪಟ್ಟಾಭಿಷೇಕದ ವಿಷಯವನ್ನು ನಾಡಿನ ಎಲ್ಲಾ ಕಡೆ ತಿಳಿಸಿಬಿಡು. ಆಗಲಿ ಮಹಾಪ್ರಭು.
ಇದೆಯಾ? ಈ ಪಟ್ಟಣವೆಲ್ಲವೂ ತಳಿರು ತೋರಣಗಳಿಂದ ಶೃಂಗರಿಸಲ್ಪಟ್ಟಿರುತ್ತಿರುವುದಲ್ಲ, ಕಾರಣವೇನೇ ಇರಬಹುದು? ರಾಮರಾಜ್ಯ 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 ಓ ರಾಮ, ಹಿಂದೆ ಬಾಲ್ಯದಲ್ಲಿ ಬಾಣಾಭ್ಯಾಸ ಮಾಡುವ ಕಾಲದಲ್ಲಿ ನನ್ನ ಬೆನ್ನಿಗೆ ಬಾಣವನ್ನು ಬಿಟ್ಟು ಕುಂದಕಪಡಿಸಿದೆಯಾ? ಅಂದಿನಿಂದ ನನ್ನನ್ನು ಗೂನು ಬೆನ್ನು ನೋಡು ಎಂದು ಅಪಾಸ್ಯ ಕೇಳು ಮಾಡಿದೆಯಾ? ಇರಲಿ, ನಿನಗೆ ಆಗತಕ್ಕ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡಿಸದ ಹೋದರೆ ನಾನು ಮಂದರೆಯೇ ಅಲ್ಲ, ನಾನು ಮಂದರೆಯೇ ಅಲ್ಲ. ಭಗವತೆ ನಮಃ. ಆತ್ಮ ಜನ ಸಂರಕ್ಷಣೆ ಭಕ್ತ ಕೋಟಿ ದೇವಿ ವಿಶ್ವೇಶ್ವರಿ ಅಮ್ಮ ವಿಶ್ವೇಶ್ವರಿ ಅಮ್ಮ ಅಮ್ಮ ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಮಹಿಮಾಕಾರಿ ಆತ್ಮಸ್ವರೂಪಿಣಿ ಮಹಿಮಾಕಾರಿ ಆತ್ಮಸ್ವರೂಪಿಣಿ ಭಕ್ತ ಕೋಟಿ ಜನ ಹೃದಯದ ದೇವತೆ ಭಕ್ತ ಕೋಟಿ ಜನ ಹೃದಯದ ದೇವತೆ ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ ತಾಯಿ ಜಗನ್ಮಾತೆ. ಧರೆಯಲಿ ನೀನು ಬೆಳಗಿದೆ ಜ್ಯೋತಿ, ಎಲ್ಲೆಡೆ ಹಾರಾಡಿದೆ ನಿನ್ನ ವಿಖ್ಯಾತಿ. ಧರೆಯಲಿ ನೀನು ಬೆಳಗಿದೆ ಜ್ಯೋತಿ, ಎಲ್ಲೆಡೆ ಹಾರಾಡಿದೆ ನಿನ್ನ ವಿಖ್ಯಾತಿ. ನಾಡನಾಡಿ ನೋಡು ನಿನ್ನದೇ ಖ್ಯಾತಿ. ನಾಡನಾಡಿ ನೋಡು ನಿನ್ನದೇ ಖ್ಯಾತಿ. ಧರೆಗೆ ಬಂದು ನಮ್ಮ ನೀನು ಸಲಹು, ಧರೆಗೆ ಬಂದು ನಮ್ಮ ನೀನು ಸಲಹು ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಅಮ್ಮ ಅಮ್ಮ ವಿಶ್ವೇಶ್ವರಿ ಅಮ್ಮ ತಾಯಿ ಜಗನ್ಮಾತೆ, ಸದಾ ಕಾಲವು ನನ್ನ ಮಕ್ಕಳಿಗೂ ನನ್ನ ಪತಿದೇವರಾಯನಿಗೂ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಿ ನಿನ್ನಲ್ಲಿ ಸದಾ ಕಾಲವೂ ಬೇಡ. ಇದೇನಿದು?
ಈ ದಿನ ಇಷ್ಟು ಹೊತ್ತಾದರೂ ನನ್ನ ಪ್ರಾಣೇಶ್ವರನು ನನ್ನ ಅಂತಃಪುರಕ್ಕೆ ಬಾರಲಿಲ್ಲವನು. ನನ್ನ ಮನಸ್ಸಿನ ಕಳವಳವನ್ನು ನಾನು ಏನೆಂದು ಹೇಳಿ? ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ವ್ಯಥೆಯ ನಾ ತಾಳಲಾರೆ. ಮನಸ್ಸಿನ ಕಳವಳ ಹೇಳಲಾರೆ, ಮನಸ್ಸಿನ ವ್ಯಥೆಯ ನಾ ತಾಳಲಾರೆ. ಮನಸ್ಸಿನ ಕಳವಳ ಇದೇನಿದು? ಈ ದಿನ ಇಷ್ಟು ಹೊತ್ತಾದರೂ ನನ್ನ ಪ್ರಾಣ ಸಖಿಯಾದ ಮಂತರಿಯೂ ಬಾರಲಿಲ್ಲವಲ್ಲ. ಕಾರಣವಾದರೂ ಏನಿರಬಹುದು? ಹೇಳು, ಯಾರು? ಮಂಥರ, ಬಂದೆಯಾ? ಬಾ. ಕ್ಷೇಮವೇ? ಸೌಖ್ಯವೇ? ಸುಖಾಗಮನವೇ ಮಂಥರ? ಸೌಖ್ಯವೂ ಮಹಾರಾಣಿ. ಮಂಥರ, ಏಕೆ ಈ ದಿನ ನಿನ್ನ ಮುಖವು ಬಾಡಿರುವುದಲ್ಲ? ವಿಚಾರವೇನೆಂಬುದಾಗಿ ತಮಗೆ ತಿಳಿಯಲಿಲ್ಲವೇ? ಪಟ್ಟಣವೆಲ್ಲವೂ ತಳಿರು ತೋರಣಗಳಿಂದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವೆಂದು ಕಂಗೊಳಿಸುತ್ತಿರುವುದಲ್ಲ ತಾಯಿ. ಮಂಥರ, ಕಂದನಾದ ರಾಮಗೆ, ಮಂಥರ ಕಂದನಾದ ರಾಮಗೆ, ಕಂದನಾದ ರಾಮಗೆ, ಕಂದನಾದ ರಾಮಗೆ.
ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕದ ಮಹೋತ್ಸವವೇ. ಎಂತಹ ಶುಭ ಸಮಾಚಾರವನ್ನು ಹೇಳಿರುವೆ. ಈ ಶುಭ ಸಮಾಚಾರವನ್ನು ಹೇಳಿರುವ ನಿನಗೆ ಈ ಕಂಠಿಹಾರವನ್ನು ಉಡುಗೊರೆಯಾಗಿ ಕೊಡುತ್ತಿರುವೆ, ತೆಗೆದುಕೊಂಬರ್ತಾರೆ. ಆಗಲಿ ಮಹಾರಾಣಿ. ಅಯ್ಯೋ ಉಚ್ಚಿ, ಏನೆಂದು ಹೇಳಿ, ಬೆಳ್ಳಗಿರುವುದೆಲ್ಲ ಹಾಲೆಲ್ಲ ಹಾಲು ಎಂದು ನಂಬುತ್ತಿರುವೆಲ್ಲ. ಈ ವಿಚಾರವನ್ನು ಮಹಾರಾಜರು ನಿನಗೆ ಮೊದಲೇ ತಿಳಿಸಿದ್ದಾರೆ. ಇಲ್ಲ ಮಂತರ, ನಿನ್ನ ಹೊರತು ಈ ವಿಚಾರವನ್ನು ನನಗೆ ಯಾರೂ ತಿಳಿಸಿಲ್ಲ. ನೋಡಿದೆಯಾ, ಈಗಲೇ ನಿನ್ನ ಗಂಡನು ಇಷ್ಟೊಂದು ನಿರ್ಲಕ್ಷ್ಯವಾದ ಮೇಲೆ ಮುಂದೇನು ಎಂಬುದನ್ನು ಯೋಚಿಸಿ ನೋಡು. ಅಯ್ಯೋ, ನಾನೀಗೇನು ಮಾಡಲಿ? ಇವಳಾಡುತ್ತಿರುವ ಮಾತುಗಳನ್ನು ಕೇಳುತ್ತಿದ್ದರೆ ನನ್ನ ಕೈಕಾಲುಗಳೇ ನಡುಗುತ್ತಿರುವವು, ಹೃದಯವು ಕಂಪಿಸುತ್ತಿರುವುದು. ಮಂಥರ, ನನಗೆ ಯಾವ ವಿಚಾರವೂ ತೋಚುತ್ತಿಲ್ಲ. ಇದಕ್ಕೆ ಏನಾದರೂ ಒಂದು ಉಪಾಯವನ್ನು. ಈ ಉದ್ದೇಶದಿಂದಲೇ ನಿನ್ನ ಮಗನಾದ ಭರತನನ್ನು ಊರು ಬಿಟ್ಟು ಮಾವನ ಮನೆಗೆ ಕಳುಹಿಸಿ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ಮಾಡುತ್ತಾರಲ್ಲ, ನೋಡಿದೆಯಾ ನಿನ್ನ ಗಂಡ? ಹೌದು ಮಂಥರ, ನಿನ್ನ ಮಾತಿನಲ್ಲಿ ಸತ್ಯಾಂಶವಿದೆ. ಆದರೆ ಈಗ ನಾನು ಏನು ಮಾಡಲಿ? ಅಲ್ಲ ಕೈಕಾದೇವಿ, ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಆ ಕೌಶಲ್ಯಾದೇವಿಯು ರಾಜಮಾತೆ. ನಿನಗೆ ಬಂದ ಭಾಗ್ಯವಾದರೂ ನಿನ್ನನ್ನು ನಂಬಿದ ನನಗೆ ಬಂದ ಭಾಗ್ಯವಾದರೂ ನನ್ನ ಗತಿ ಅದೋ ಗತಿ ಮಹಾರಾಣಿ. ಮಂಥರ, ಇಷ್ಟೆಲ್ಲ ಗೋಳಾಟವೇಕೆ? ಇದಕ್ಕೇನಾದರೂ ಒಂದು ಉಪಾಯವನ್ನು ಸೂಚಿಸು. ಉಪಾಯವೋ? ಹಿಂದೆ ದೇವಾಸುರ ಯುದ್ಧದಲ್ಲಿ ನಿನ್ನ ಪತಿಗೆ ನೀರು ಮಾಡಿದ ಸಹಾಯಕ್ಕಾಗಿ ಮೆಚ್ಚಿ 2 ವರಗಳನ್ನು ಕರುಣಿಸಿರಲಿಲ್ಲವೇ ಅಮ್ಮ? ಹೌದು ಹೌದು ಮಂಥರ, ಆ ದಿನ ನಾನು ನನ್ನ ಪ್ರಾಣೇಶ್ವರನಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ಆತನು ನನಗೆ 2 ವರಗಳನ್ನು ಕೊಟ್ಟಿದ್ದಾನೆ, ನಿಜ. ಆದರೆ ಸಮಯ ಬಂದಾಗ ಅದನ್ನು ಕೇಳಿಕೋ ಎಂದು ಹೇಳಿರುವನಲ್ಲ. ಅದಕ್ಕೀಗ ಸಮಯ ಬಂದು ಒದಗಿರುವುದು. ಇನ್ನೂ ಹೇಳುವನು ಕೇಳಿ. ಏನೆಂಬುದಾಗಿ ಕೇಳಿಕೊಳ್ಳಲು? ಮಹಾರಾಜರು ಬರುವ ವೇಳೆಗೆ ಒಡವೆ ವಸ್ತ್ರಗಳನ್ನು ಕಳಚಿ ಕಿತ್ತು ಬಿಸಾಡಿ ಕೇಶ ರಾಶಿಯನ್ನು ಕೆದರಿ ಅಂಗಹೀನಂತೆ ಮಲಗಿಕೊ. ಮಹಾರಾಜರು ಬಂದು ದೇವಿ ಏನಾಯಿತು ಎಂಬುದಾಗಿ ವಿಚಾರವನ್ನು ಕೇಳು. ಆಗ ನೀನು ಅದಕ್ಕೀಗ ಸಮಯವನ್ನು ಅರಿತು ಮೊದಲನೇ ವರಕ್ಕೆ ಶ್ರೀರಾಮಚಂದ್ರನಿಗೆ ಆಗತಕ್ಕ ಪಟ್ಟಾಭಿಷೇಕವನ್ನು ನಿಲ್ಲಿಸಿ, 2ನೇ ವರಕ್ಕೆ ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವೆನಿಸಲು. ಅಲ್ಲದೆ ಶ್ರೀರಾಮಚಂದ್ರನು ಪುರ ಪ್ರವೇಶವಿಲ್ಲದೆ ನಾರು ಮುಡಿಯನ್ನುಟ್ಟು ಜಟಾವಲ್ಕಲಧಾರನಾಗಿ 14 ವರ್ಷ ವನವಾಸವನ್ನು ಅರಣ್ಯವಾಸವನ್ನು ಮಾಡುವಂತೆ ಹೇಳಿದರೆ ಆಯ್ತು. ಮಂಥರ, ಇದೇನೆ ಹೀಗೆನ್ನುತ್ತಿರುವೆ? ನನ್ನ ಪ್ರಿಯ ಪುತ್ರನಾದ ರಾಮಚಂದ್ರನನ್ನು ವನವಾಸಕ್ಕೆ ಕಳುಹಿಸು ಎಂದು ಹೇಳುತ್ತಿರುವೆಯಲ್ಲ, ಇದಕ್ಕೆ ನಿನ್ನ ಮನಸ್ಸಾದರೂ ಹೇಗೆ ಒಪ್ಪಿತೆ? ಪಾಪಿ. ಅಲ್ಲ ದೇವಿ, ಕೌಸಲ್ಯ ದೇವಿಯು ರಾಜಮಾತೆ ಎನಿಸಿಕೊಂಡರೆ ನಿನಗೆ ನನಗೆ ಬಂದ ಭಾಗ್ಯವಾದರೆ ಏನು ಅಮ್ಮ? ಅದೆಲ್ಲ ಸರಿ ಮಂಥರ, ಆದರೆ ರಾಮನನ್ನು ವನವಾಸಕ್ಕೆ ಕಳಿಸುವ ಕಾರಣವಾದರೂ ಏನು? ರಾಮನನ್ನು ವನವಾಸಕ್ಕೆ ಕಳುಹಿಸಲಿಲ್ಲವಾದರೆ ಭರತನಿಗಂತೂ ಪಟ್ಟಾಭಿಷೇಕ ಆಗುವುದಿಲ್ಲ. ಆಗಲಿ, ನಿನ್ನ ಇಚ್ಛೆ ಇದ್ದಂತಾಗಲಿ. ರಾಮನನ್ನು ತೊರೆಯಿಸಬೇಕು, ಭರತನನ್ನು ಕರೆಯಿಸಬೇಕು, ಅಷ್ಟೇ ಅಲ್ಲವೇ? ಮಹಾರಾಜರು ಇತ್ತ ಕಡೆ ಬರುತ್ತಿರುವರು. ಮಾರ್ಗವಾಗಿದೆ. ದೇವಿ ಅಂದರೆ ಹೇಳಿದಳೆಂದು ಹೇಳಬೇಡ. ಇಲ್ಲ ಮಂಥರ, ನೀವು ಹೇಳಿದೆ ಎಂದು ನಾನು ಹೇಳುವುದಿಲ್ಲ. ಗಂಬಾಳದೆ ದೀಪದಿಂದೊಳೆಯುವ ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗಿಂದೊಳಗೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರೋರನ್ನ ಮೇಲೆ ಇದರಲ್ಲೇನೋ ಕುತಂತ್ರವೇ ಅಡಗಿರುವುದು. ಬರಲಿ ಬರಲಿ, ಆ ವೃದ್ಧನು ತಕ್ಕ ಶಾಸ್ತಿಯನ್ನೇ ಮಾಡುತ್ತೇನೆ. ಅದಿರಲಿ, ನಾನು ಬಂದೊಡನೆ ಮಂದಹಾಸದಿಂದ ಓಡಿ ಬಂದು ಪ್ರೀತಿ ಶ್ವಾಸದಿಂದ ಆಧರಿಸುತ್ತಿದ್ದ ನನ್ನ ಕೈಕ ಕಾಣುತ್ತಿಲ್ಲಬೇಕೆ? ಕೈಕ ಓಹೋ, ಕೈಕೆಯು ಭೂಷಾಯಿಯಾಗಿರುವಳು. ಇರಲಿ, ಹೇಳಿದು ಆಭರಣಗಳೆಲ್ಲವೂ ಚೆಲ್ಲಾಡಿರುವವು.
ಮುಖವು ಬಾಡಿರುವುದು, ಕೇಶರಾಶಿಯೂ ಕೂಡ ಕೆದರಿರುವುದು. ಕಾರಣವಾದರೂ ಏನಿರಬಹುದು? ಇದೇನು ದೇವಿ, ರಾಮಚಂದ್ರನ ಪಟ್ಟಾಭಿಷೇಕದ ಸಮಯದಲ್ಲಿ ಸಂತೋಷವಾಗಿರುವುದನ್ನು ಬಿಟ್ಟು ಈ ರೀತಿ ಚಿಂತಾಕ್ರಾಂತಳಾಗಿರಲು ಕಾರಣವಾದರೂ ಏನು ದೇವಿ? ನನ್ನಿಂದ ಏನಾದರೂ ನಿನಗೆ ಅಪಚಾರವಾಯಿತೆ ಅಥವಾ ನಿನ್ನ ದಾಸೀನಿಂದಲೇನಾದರೂ ವ್ಯತ್ಯಾಸವಾಯಿತೆ ಕೈಕ? ಮಾತನಾಡು ದೇವಿ, ನನ್ನ ಮೇಲೆ ಕೋಪವೇ? ಕೋಪ ಮಾಡ್ಬರೇ ಮಾನುನೆ ಮನೆಯ ಕೋಪ ಮಾಡ್ಬರೇ ಮಾನುನೆ ಮನೆಯ ಕೋಪ ಮಾಡ್ಬರೇ ಕೈಕಾ ಶಾಂತಳ ದೇವಿ, ನನ್ನಲ್ಲಿ ನಿನಗೆ ಕೋಪವೇ? ಮಹಾರಾಜರ ಆಗಮನವು ಮಹಾರಾಣಿಯವರ ಅಂತಃಪುರಕ್ಕಲ್ಲದೆ ನನ್ನಂತಹ ಸಾಮಾನ್ಯಳ ಬಳಿಗಲ್ಲವಲ್ಲ. ಇದೇನು ದೇವಿ ಹೀಗೆ ಹೇಳ್ತಿರುವೆ? ನನಗೆ ರಾಮನ ಮೇಲೆ ಮತ್ತು ನಿನ್ನ ಮೇಲಲ್ಲವೇ ಅತಿಯಾದ ಪ್ರೀತಿ ಪ್ರೇಮ ಇರುವುದು ನಿನ್ನ ಮೇಲಲ್ಲವೇ ದೇವಿ? ಓಹೋ, ಹಾಗಾದರೆ ನಿಮಗೆ ಭರತನ ಮೇಲೆ ಪ್ರೀತಿ ಇಲ್ಲವೆಂದ? ಅಯ್ಯೋ ಬರುಳೆ, ನನಗೆ ಭರತನು ಬೇರೆ, ರಾಮನು ಬೇರೆ. ನನ್ನ 4 ಜನ ಮಕ್ಕಳ ಮೇಲೂ ಸಮಾನವಾದ ಪ್ರೀತಿ ಇರುವುದಿಲ್ಲ. ಹೌದೌದು, ಅಂತೆಯೇ ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗಿಂದೊಳಗೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರುವ ನಿಮ್ಮ ಕುತಂತ್ರ ಬುದ್ಧಿಯನ್ನು ನಾನು ಚೆನ್ನಾಗಿ ತಿಳಿದಿರುವೆನು. ಅಯ್ಯೋ ಹುಚ್ಚಿ ಹುಚ್ಚಿ, ನಮ್ಮ ಗುರುಗಳಾದ ವಶಿಷ್ಠ ಮಹಾಮುನಿಗಳು ನಿಶ್ಚಯ ಮಾಡಿರುವ ಮುಹೂರ್ತವು ತ್ವರಿತವಾದ ಕಾರಣ ಈ ಕಾರ್ಯ ಮಾಡಬೇಕಾಗಿತ್ತೇ ವಿನಃ ಭರತನನ್ನು ಬಿಟ್ಟು ಮಾಡಬೇಕೆಂದಲ್ಲ ದೇವಿ. ಅವರಿಗೂ ಹೇಳಿ ಕಳಿಸಿದ್ದೇನೆ, ಅವರೂ ಕೂಡ ಸಕಾಲಕ್ಕೆ ಸರಿಯಾಗಿ ಬರುವ ನಿರೀಕ್ಷೆ ಇದೆ. ಇದಕ್ಕೋಸ್ಕರವಾಗಿ ನನ್ನ ಮೇಲೆ ಇಷ್ಟೊಂದು ಕೋಪವೇ ಕೈಕ? ಕೈಕ ಇಲ್ಲಿ ಬಾ, ಇಲ್ಲಿ ಬಾ ದೇವಿ, ಇಲ್ಲಿ ಕುಳಿತುಕೋ, ಕುಳಿತು. ಕೈಕ, ಇಂತಹ ಸಂತೋಷದ ಸಮಯದಲ್ಲಿ ನಿನಗೆ ಏನು ಬೇಕಾದರೂ ಕೇಳಿಕೋ, ನಾನು ನಡೆಸಿಕೊಡ್ತೇನೆ ದೇವಿ. ಪ್ರಾಣೇಶ್ವರ, ಈ ಸಮಯದಲ್ಲಿ ನಾನು ಏನು ಕೇಳಿದರೂ ನೀವು ನೆರವೇರಿಸಿಕೊಟ್ಟಿರೋ? ಏನು ಕೇಳಿದರೂ ಆನಂದವಾಗಿ ನಡೆಸಿಕೊಡ್ತೇನೆ ದೇವಿ. ಪ್ರಾಣೇಶ್ವರ, ಕೈಕ, ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ತಾವು ನನಗೆ 2 ವರಗಳನ್ನು ಕೊಟ್ಟಿದ್ದೀರಿ. ಆ ವರಗಳನ್ನು ಇಂದು ನೆರವೇರಿಸಿಕೊಡಿ ಪ್ರಿಯ. ಇಷ್ಟೇ ತಾನು ಸಂತೋಷವಾಗಿ ನಡೆಸಿಕೊಡ್ತೇನೆ ಕೈಕ. ಅದೇನು ಬೇಕೋ ತಡಿಕೋ ದೇವಿ. ಪ್ರಾಣೇಶ್ವರ ದೇವಿ, ನಿಮಗೆ ಅತಿಶಯವಾದ ಪ್ರೀತಿ ಯಾರ ಮೇಲಿರುವುದು ಪ್ರಿಯ? ನಿನ್ನ ಮೇಲೆ ಹೊರತು ನನಗೆ ಯಾರ ಮೇಲೂ ಇಲ್ಲವಲ್ಲ ದೇವಿ. ನನ್ನ ಮೇಲೆ? ಹೌದು. ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಯಾರ ಮೇಲೂ ಇಲ್ಲ ಪ್ರಿಯ? ಯಾರ ಮೇಲೂ ಇಲ್ಲ ಕೈಕ, ನಿನ್ನ ಮೇಲೆ ಹೊರತು. ಪ್ರಾಣೇಶ್ವರ, ಮತ್ತೊಮ್ಮೆ ಸರಿಯಾಗಿ ಆಲೋಚಿಸಿ ನೋಡಿ. ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಯಾರ ಮೇಲೂ ಇಲ್ಲವೇ? ಯಾರ ಮೇಲೂ ಇಲ್ಲ ದೇವಿ, ನಿನ್ನ ಮೇಲೆ ಹೊರತು ಮತ್ಯಾರ ಮೇಲೂ ಇಲ್ಲ ಕೈಕ. ಪ್ರಾಣೇಶ್ವರ, ಮತ್ತೊಮ್ಮೆ ಸರಿಯಾಗಿ ಆಲೋಚಿಸಿ ನೋಡಿ. ನನಗಿಂತಲೂ ಅಧಿಕವಾದ ಪ್ರೀತಿ ನಿಮಗೆ ಯಾರ ಮೇಲೂ ಇಲ್ಲವೇ? ಹೌದೌದು, ನನ್ನ ರಾಮಚಂದ್ರನ ಮೇಲೆ ಅತಿಯಾದ ಪ್ರೀತಿ. ನೋಡಿದಿರೋ ಇದೀಗಲೇ 2 ಮಾತನಾಡುತ್ತೀರಿ.
ನಿಮ್ಮ ಮಾತುಗಳನ್ನು ನಂಬುವ ಬಗೆಯಾದರೂ ಹೇಗೆ? ಕೈಕ, ರಾಮನ ಮೇಲಿರುವುದು ಪುತ್ರ ಪ್ರೇಮ, ನಿನ್ನ ಮೇಲಿರುವುದು ಪತ್ನಿಯ ಪ್ರೇಮ. ಕೈಕ, ಸರಿ, ಹಾಗಾದರೆ ಆ ನಿಮ್ಮ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನ ಮೇಲೆ ನೀವು ಆಣೆ ಇಟ್ಟರೆ ಏನು ಕೈಕ? ನಾನು ಆ ವರಗಳನ್ನು ಕೇಳುತ್ತೇನೆ. ಏನು ದೇವಿ ಈಗ ಹೇಳ್ತಿರುವೆ? ದೀಕ್ಷಾಬದ್ಧನಾಗಿ ಕುಳಿತಿರುವ ಶ್ರೀರಾಮಚಂದ್ರನ ಮೇಲೆ ಆಣೆ, ರಾಮಚಂದ್ರನ ಮೇಲೆ ಆಣೆಯೂ ಬೇಡ. ನಿನ್ನಾಸೆ ಏನಿದರೂ ಹೇಳು, ಅದೆಷ್ಟೇ ಕಷ್ಟಕರವಾದ ಆದರೂ ಸರಿ, ನಾನು ನಡೆಸಿಕೊಡ್ತೇನೆ. ಪ್ರಾಣೇಶ್ವರ, ಕೈಕ, ನೀವು ರಾಮಚಂದ್ರನ ಮೇಲೆ ಆಣೆ ಹಿಡಿದ ಹೊರತು ನಾನು ಯಾವ ವರಗಳನ್ನು ಕೇಳತಕ್ಕವಳಲ್ಲ. ಇದೇನು? ನನ್ನ ಮಾತಿಗೆ ಎಂದೂ ವಿರುದ್ಧವನ್ನು ಆಚರಿಸಿದ್ದ ನನ್ನ ಕೈಕ ಇಂದು ಈ ರೀತಿ ಹಠ ಹಿಡಿದೋಳಲ್ಲ. ಇರಲಿ, ಇನ್ನೇನು ತಾನೇ ಕೇಳಾಡು. ಕೈಕ, ನೀನಿಷ್ಟದಂತೆ ರಾಮಚಂದ್ರನ ಮೇಲೆ ಹಾನಿಯಾಗಿಯೂ ನಡೆಸಿಕೊಡುತ್ತೇನೆ. ಅದೇನು ಬೇಕೋ ತಿಳಿಕೋ ದೇವಿ. ಅಪ್ಪ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಈಗ ನಿನ್ನ ಮನಸ್ಸಿಗೆ ಸಂತೋಷವಾಯಿತು. ಕೇಳಲಿದ್ದೀಯಾ? ಮತ್ತೇಕೆ? ಪ್ರಾಣೇಶ್ವರ, ನನ್ನ ಮೊದಲನೆಯ ವರಕ್ಕೆ ಇದೀಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಿದೆ. ಏನು ಕೈಕ ಈಗ ಹೇಳ್ತೇವೆ? ರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ಭರತನಿಗೆ ಮಾಡುವುದು? ಹೌದು. ಅಯ್ಯೋ ಹುಚ್ಚಿ, ನಿನ್ನ ಎರಡನೇ ವರ ಯಾವುದು? ಇನ್ನು ನನ್ನ ಎರಡನೆಯ ವರಕ್ಕೆ ಶ್ರೀರಾಮಚಂದ್ರನು ನಾರುಮಡಿಗಳನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಪುನವೃತ್ತಿಯಿಂದ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಯಾರು ಯಾರು ಮಾತನಾಡುತ್ತಿರುವುದು? ಕೈಕೆಯೇ? ಅಲ್ಲವೇ? ದಶರಥನ ಧರ್ಮಪತ್ನಿ? ಅಲ್ಲವೇ? ಅಲ್ಲ ಅಲ್ಲ, ಅವಳಂತೆ ವೇಷವನ್ನು ಧರಿಸಿಕೊಂಡು ಬಂದಿರುವ ಯಾವುದೋ ಒಂದು ಭೂತ. ಪ್ರಾಣೇಶ್ವರ, ರಾಮಚಂದ್ರನಲ್ಲಿ ಅಷ್ಟೊಂದು ಪ್ರೀತಿ ವಿಶ್ವಾಸವನ್ನು ಇಟ್ಟುಕೊಂಡಿದ್ದ ನನ್ನ ಕೈಕ ಅವನಿಗೆ ವನವಾಸವನ್ನು ಯಾಚಿಸುವುದೆಂದರೆ ಸೂರ್ಯ ಚಂದ್ರರು ಕೂಡ ತಮ್ಮ ತಮ್ಮ ದಿಕ್ಕುಗಳನ್ನು ಬದಲಿಸುತ್ತಾರೆ. ಚಿತ್ತ ಭ್ರಮಣೆಯಿಂದ ಮನಸ್ಸು ದಿಕ್ಕೆಟ್ಟು ಈ ಸ್ಥಳ ಪಲಾಟವಾಗಿ ಇಂದು ಈ ರೀತಿ ಮಾತನಾಡುತ್ತಿರುವೆ. ನನಗೆ ಚಿತ್ತ ಭ್ರಮಣೆಯಾಗಿಲ್ಲ, ಪಿತ್ತ ವಿಕಾರವಾಗಿಲ್ಲ. ನಾನು ಯಾವ ಪಾರ್ಶ್ವದಲ್ಲಿ ನಿಂತು ಹೇಳಿದರೂ ಅಷ್ಟೇ, ರಾಮನ ವನವಾಸಕ್ಕೆ ಹೋಗಲೇಬೇಕು, ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ವಸಣ ಸೇರುವಂತಾಯ್ತೆ. ರಾಮ ಸಾಕು ದೇವಿ, ಕೇಳಲಾರೆನು ಕೈಕ, ಕೇಳಲಾರೆನು ಕೈಕ. ರಾಮಚಂದ್ರನನ್ನು ವನವಾಸಕ್ಕೆ ಹೋಗುವಂತ ಹೇಳು ನಿನ್ನ ಬಾಯಾದರೂ ಹೇಗೆ ಬಂದಿತು ದೇವಿ? ಕೋಮಲ ಹೃದಯನಾದ ರಾಮಚಂದ್ರನಿಗೆ ಈ ವಿಷಯವೂ ತಿಳಿದರೆ ಅದೆಷ್ಟೊಂದು ನೊಂದುಕೊಳ್ಳುವುದಿಲ್ಲ. ಈ ಅಯೋಧ್ಯೆಯಲ್ಲಿರುವ ಜನರು ಪರಿಪರಿಯಾಗಿ ಆಡಿಕೊಳ್ಳುವುದಿಲ್ಲವೇ? ಆಡಿಕೊಳ್ಳಲಿ ಬಿಡಿ. ರಾಮಚಂದ್ರನು ವನವಾಸಕ್ಕೆ ಹೋದೆಂದು ಆಜ್ಞಾಕ್ಷೆ ಬೇಡ ದೇವಿ, ಆಜ್ಞಾಕ್ಷೆ ಬೇಡ. ಒಂದು ವೇಳೆ ರಾಮಚಂದ್ರನು ವನವಾಸಕ್ಕೆ ಹೋಗಿದ್ದೆ ಆದರೆ ನನ್ನ ಪಂಚ ಪ್ರಾಣಗಳು ಹಾರಿ ಹೋಗುವುದು. ಆಗ ನೀನು ವಿಧಿವೆಯಾಗಿ ಈ ಜನರ ನಿಂದನೆಗೆ ಗುರಿಯಾಗುವೆ. ಬೇಡ ಕೈಕ, ನನ್ನ ಮಾತನ್ನು ಕೇಳ್ತೀವಿ, ನನ್ನ ಮಾತನ್ನು ಕೇಳು. ಪ್ರಾಣೇಶ್ವರ, ನಿಮ್ಮ ಯಾವ ಮಾತುಗಳನ್ನು ನಾನು ಕೇಳದ ಶ್ರೀರಾಮಚಂದ್ರನು ವನವಾಸಕ್ಕೆ ಹೋಗಲೇಬೇಕು, ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ರಾಮಚಂದ್ರನ ಮೇಲೆ ಇಷ್ಟೊಂದು ಛಲವೇಕೆ ನಿನಗೆ?
ಎಷ್ಟು ಕೇಳಿಕೊಂಡರು ನಿನ್ನಿಷ್ಟದಂತೆ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡಿಸುತ್ತೇನೆ. ರಾಮಚಂದ್ರನು ಕಾಡಿಗೆ ಹೋಗುವುದನ್ನು ತಪ್ಪಿಸು ಕೈಕ. ಇದೋ ಈ ಭಕ್ತ ಖಚಿತವಾದ ಕಿರೀಟವನ್ನು ನಿನ್ನ ಪಾದಾರದಲ್ಲಿಟ್ಟು ಪ್ರಾಣೇಶ್ವರ, ನೀವು ಎಷ್ಟು ಗೋಳಾಡಿದರೂ ನಾನು ಕೇಳತಕ್ಕವಳಲ್ಲ. ನನಗೆ ಕೊಟ್ಟ ಮಾತನ್ನು ನೀವು ನೆರವೇರಿಸಿಕೊಡಲೇಬೇಕು. ಇಲ್ಲವಾದರೆ ನಾನು ನನ್ನ ಮಕ್ಕಳು ಎಲ್ಲಿಯಾದರೂ ಹೋಗಿ ವಿಷಪಾನ ಮಾಡಿ ನಮ್ಮ ತ್ಯಾಗ ಮಾಡಿಕೊಳ್ಳುತ್ತೇವೆ. ಸಾಕು ಸಾಕು, ಕೇಳಲಾರೆಂದೇವಿ, ಕೇಳಲಾರೆದು. ಕೈಕ, ರಾಮನ ಮೇಲೆ ಇಟ್ಟಿದ್ದ ಪ್ರೀತಿ ವಿಶ್ವಾಸಗಳು ಏನಾದವು ದೇವಿ? ಏನಾದವೆ? ಅವೆಲ್ಲವೂ ಈ ನಿಮ್ಮ ಕಪಟ ನಾಟಕಗಳಲ್ಲಿ ಮಾಯವಾದವು. ಹುಲಗಾಟಕಿ, ನನ್ನನ್ನು ಕಪಟ ನಾಟಕವೇ. ನಾನು ನಿನ್ನ ಮೇಲಿಟ್ಟಿದ್ದ ಪ್ರೀತಿ ವಿಶ್ವಾಸಕ್ಕೆ ತಕ್ಕ ಪ್ರಾಯಶ್ಚಿತ್ತವೇ ಆಯಿತು. ನೀನು ನಾರಿಯಲ್ಲ, ಸೂರ್ಯ ವಂಶವನ್ನು ನುಂಗಲು ಬಂದ ಮಹಾಮಾರಿ.
ನಿನ್ನ ಮುಖವೂ ನನಗೆ ತೋರಬೇಡ, ಹೊರಟು ಹೋಗು. ಪೂಜ್ಯರಾದ ವಸಿಷ್ಠ ಮಹರ್ಷಿಗಳು ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಪೂಜ್ಯರಾದ ವಸಿಷ್ಠ ಮಹರ್ಷಿಗಳು ತಮ್ಮ ಆಗಮನವನ್ನು ನಿರೀಕ್ಷಿಸುತ್ತಿರುವವರು. ಸುಮಂತ್ರ, ಮಹಾರಾಜರು ಅದೇ ಯೋಚನೆಯಲ್ಲಿರುವರು. ನೀನೀಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಇಲ್ಲಿಗೆ ಬರಮಾಡು. ಆಗಲಿ. ಬೇಡ ದೇವಿ, ರಾಮಚಂದ್ರನು ಮಾತ್ರ ಇಲ್ಲಿಗೆ ಮಾತ್ರ ಬರಮಾಡಲೇ ಬೇಡ. ಪ್ರಾಣೇಶ್ವರ, ಕೋಲಾಟವನ್ನು ನಾನು ಕೇಳಲಾರೆನು. ನೀವು ನನಗೆ ಕೊಟ್ಟ ಮಾತನ್ನು ನೆರವೇರಿಸಿಕೊಳ್ಳದೆ ಹೋದರೆ ಸೂರ್ಯವಂಶದ ಅರಸರಲ್ಲಿ ಕೊಟ್ಟ ಮಾತನ್ನು ತಪ್ಪಿರುವರೆಂದು ನಗರದಲ್ಲಿ ಸಾರಿ ಬಿಡುವೆನು. ದೂರ ತಲುಪು ರಾಕ್ಷಸಿಗೆ ನನ್ನ ಅವಾಯುಗಳು ವಯೋಧರ್ಮವನ್ನು ಮರೆತು ಮೇಲೆ ಮೀರಿ ಹೋಗುತ್ತಿವೆ. ಹಸ್ತವು ಸತ್ತಿನ ಕಡೆ ನುಂಗುತ್ತಿದೆ. ರಘುಕುಲ ವಂಶಘಾತಿಕೆಯಾದ ನಿನ್ನನ್ನು ಕ್ಷಣಮಾತ್ರವು ಈ ಭೂಮಿಯಲ್ಲಿ ಇರಬಡಲಾರೆ. ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲರೆಲ್ಲರೂ ನಿನ್ನನ್ನು ನೋಡಿ ನಗುವಂತಾಗಲಿ. ನಿನ್ನನ್ನು ಕೊಂದು ನನ್ನ ಕ್ರೋಧವನ್ನು ಸಭೆ ಏನಿದು ತಂದೆಯೇ, ಏನಿದು ತಂದೆಯೇ? ಶಾಂತರಾಗಿ ಜನಕ, ಸಮಾಧಾನರಾಗಿ. ಅಮ್ಮ, ಇದೇನಿದು? ಈ ದಿನ ಜನಕನ ರೀತಿಯು ಬೇರೆಯಾಗಿರಲು ಕಾರಣವೇನು? ರಾಮಚಂದ್ರ, ಅಮ್ಮ, ನಿಮ್ಮ ತಂದೆಯವರು ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾರದೆ ಪಡುತ್ತಿರುವ ವ್ಯಥೆ ಇದು. ಅಸಂಭವ. ಸೂರ್ಯ ವಂಶದ ಅರಸರು ಹಾಡಿದ ಮಾತಿಗೆ ತಪ್ಪುವರೇನಮ್ಮ? ಅದಾವ ನಿನ್ನ ಮನದ ಅಭಿಷ್ಟವನ್ನು ಈಡೇರಿಸಲಾರದೆ ನನ್ನ ತಂದೆಯವರು ಇಷ್ಟೊಂದು ವ್ಯಥೆ ಪಡುತ್ತಿದ್ದಾರೆ. ಅದೇನೆಂಬುದಾಗಿ ಹೇಳಿದ್ದಾರೆ. ಅವನ ಸುಪುತ್ರನಾದ ನಾನು ನಡೆಸಿಕೊಡಲು ಸಿದ್ಧನಿದ್ದೇನೆ. ಓಹೋ, ಇಷ್ಟು ಹೊತ್ತು ನಿನ್ನ ತಂದೆಯ ಪರೀಕ್ಷೆಯಾಯಿತು, ಈಗ ಮಗನ ಪರೀಕ್ಷೆಯೋ? ಅಮ್ಮ, ನೀನು ಎಂದೂ ನನ್ನಲ್ಲಿ ಈ ರೀತಿ ಅನುಮಾನ ಪಟ್ಟವಳೆ ಅಲ್ಲ. ಹಿಂದೇಕೋ ಕಾಣವಲ್ಲ. ಹೇಳು ತಾಯಿ, ನಿನ್ನ ಮನದ ಅಭಿಷ್ಟವನ್ನ ಭಗವಾನ್ ಭಾಸ್ಕರನ ಸಾಕ್ಷಿಯಾಗಿಯೂ ನಡೆಸಿಕೊಡುತ್ತೇನೆ. ಹಾಗಾದರೆ ಕೇಳು. ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ನಿಮ್ಮ ಜನಕನಿಗೆ ಮಾಡಿರುವ ಸಹಾಯಕ್ಕೆ ಮೆಚ್ಚಿ ನಿಮ್ಮ ಜನಕನು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಏನೆಂಬುದಾಗಿ? ಆ ವರಗಳನ್ನು ನಾನು ಕೇಳಿಕೊಂಡಾಗ ನನ್ನ ಮೊದಲನೆಯ ವರಕ್ಕೆ ಇದೀಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕ. ಅಮ್ಮ, ಈ ಅಲ್ಪವಾದ ವಿಚಾರಕ್ಕೆ ನನ್ನ ತಂದೆಯವರು ಇಷ್ಟೊಂದು ವ್ಯಥೆ ಪಡಬೇಕೆ? ಭರತನ್ಯಾರು, ನಾನ್ಯಾರು? ನಮ್ಮಿಬ್ಬರಲ್ಲಿ ಯಾರಾಳಿದರೆ ನಮ್ಮ ಈ ನೆಲವನ್ನ, ಮುನ್ನ ಶತಕೋಟಿ ರಾಯರಾಳಿದ ನೆಲವನ್ನ ನಮ್ಮ ಹಿಂದಿನವರಂತೆ ನಾವು ಕೂಡ ಒಂದು ದಿನ ಬಿಟ್ಟು ಹೋಗಲೇಬೇಕು. ಹಾಗಲಿ ತಾಯಿ, ನಿನ್ನ ಇಚ್ಛೆಯಂತೆ ಭರತನೇ ಪಟ್ಟಾಭಿಷಿಕ್ತನಾಗಲಿ. ಇನ್ನು 2ನೇ ವರ ಯಾವುದು ತಾಯಿ? ಇನ್ನು ನನ್ನ 2ನೇ ವರಕ್ಕೆ ನೀನು ನಾರಮಣಿಗಳನ್ನು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಬಹಳ ಸಂತೋಷ ತಾಯಿ, ಬಹಳ ಸಂತೋಷ. ಸಪ್ತಾಂಗದಿಂದೊಪ್ಪುವಿ ಸಾಮ್ರಾಜ್ಯಭಾರವ ದರಿಪುದೆಂದ ದಾಟಿಸಿದ ಮಾತೆ ನೀನೋ. ಅಮ್ಮ, ಸಾಮ್ರಾಜ್ಯವಾರನ ದರಿಪುದೆಂದ ದಾಟಿಸಿದ ಮಾತೆ ನೀನೋ.
ಮಿಗಿಲಾದ ಭವ್ಯ ಪ್ರೇಮವನು ಎನಗೆ ವೇದವಿಲ್ಲದ ಬಗೆದ ಮಾತಿನೇನು ಅಮ್ಮ ಪಾಲಿಸುವ ಪುತ್ರ ರತ್ನರೊಳಗೆ ಅಮ್ಮ ಪಿತೃವಾಕ್ಯ ಪಾಲಿಸುವ ಪುತ್ರ ರತ್ನರೊಳಗೆ ಅವರ ಕೀರ್ತಿಯನ್ಗೊಳಿಸಿದ ಮಾತನೇನು ವನವಾಸನಪದಿಂದ ಮುಳಿ ಜನರ ಸೇವಿಸುವ ಗಣಪದವಿಯನಗಿದ್ದ ಮಾತೆನೇನು ಅಮ್ಮ ಎಚ್ಚೇನು ನೀಯನಗೆ ಪ್ರತ್ಯಕ್ಷ ಮಾತೆ ಅಮ್ಮ ಎಚ್ಚೇನು ನೀಯನಗೆ ಪ್ರತ್ಯಕ್ಷ ಮಾತೆ ಹೆಚ್ಚಿನ ಆಶೀರ್ವಾದ ಎನ್ನುತ್ತೆ ಕೋಟೆ ನಿಶ್ಚಯದಿ ವನವಾಸ ಕೊಪ್ಪಿದ ವಿನೀತೆ ಎಚ್ಚರಿಸು ಪಿತನನ್ನ ನಮಿಸುವೆನು ಅಮ್ಮ ನನ್ನ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿ ವಾತ್ಸಲ್ಯತಾಯಿ. ಈ ಕೋಸಲ ಸಾಮ್ರಾಜ್ಯ ಭಾರವನ್ನು ನಾನು ನಿರ್ವಹಿಸಲು ಅಸಕ್ತನೆಂತಲೂ ಭರತನೇ ಇದಕ್ಕೆ ಯೋಗ್ಯನೆಂದು ತಿಳಿದು ನನಗೆ ಅನೇಕ ಮುನಿಗಳ ಪಾದ ಸೇವೆ ಮಾಡುವ ಸೌಭಾಗ್ಯವನ್ನೇ ಕಲ್ಪಿಸಿಕೊಟ್ಟೆ ತಾಯಿ, ಸೌಭಾಗ್ಯವನ್ನೇ ಕಲ್ಪಿಸಿಕೊಟ್ಟೆ. ಹಾಗಲಮ್ಮ, ನಿನ್ನ ಇಚ್ಛೆಯಂತೆ ಈ ದಿವಸವೇ ವನವಾಸಕ್ಕೆ ತೆರಳುವೆನು. ಈ ವಿಚಾರವನ್ನು ಜನನಿಗೂ ಜಾನಕಿಗೂ ತಿಳಿಸಿ ಬರುತ್ತೇನೆ. ಅಲ್ಲಿಯವರೆಗೂ ತಂದೆಯವರ ರಕ್ಷಣಾ ಭಾರವು ನಿನ್ನನ್ನೇ ಹೊಂದಿರುವ ತಾಯಿ, ನಿನ್ನನ್ನೇ ಹೊಂದಿರುವುದು. ಜನಕ, ನಿನ್ನ ಆಜ್ಞೆ ಶಿರಸಾ ವಹಿಸುವುದು. ಶಾಂತನಾಗು ಜನಕ, ಶಾಂತನಾಗು.